ಸಾಕಾಯ್ತು, 3-4 ಸಲ ಫೋನ್ ಮಾಡಿ ಸಾಕಾಯ್ತು. 25 ಮನೆಯವರು ಕೂಡಿ ಮುನ್ಸಿಪಾಲಿಟಿಗೆ ಹೋದ್ರು, 1 ತಿಂಗಳಾದ್ರೂ ಪತ್ತೆ ಇಲ್ಲ. ಈ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗೂ ಸೂಚನೆ ಮಾಡಿದ ಬಗ್ಗೆ ಅವರು ಸಹ ಏನು ಇದು ಮಾಡಲಿಲ್ಲ. ಇಲ್ಲಿ ನಾಳೆ ಹೋಗ್ರಿ, ಅವ್ರು ಪ್ರಯತ್ನ ಮಾಡಬೇಕು. ಆಯ್ತಾ? 3 ತಿಂಗಳದ ಒದ್ದಾಟತ್ತು ಇವತ್ತು ರಿಸಲ್ಟ್ ಬಂದದೆ. ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಸರ್, ನೀವು ಬಂದಾಗಿಂದ ಒಳ್ಳೆ ಆಗಿದೆ ಕೆಲಸ. ವೀಕ್ಷಕರೇ, RN24 ವಾಯ್ಸ್ ಕಾರವಾರ. ಇವತ್ತು ಏನಾಗಿದೆ ಅಂದರೆ, ಕೋಣೆವಾಡದಲ್ಲಿ ಈ ಒಂದು 4-5 ಮನೆ ಏನು ಮಾಡ್ತಾ ಇದ್ರು ಅಂದರೆ, ಗಟರ್ ಮೇಲೆ ಗೋಡೆ ಹಾಕ್ಕೊಂಡಿದ್ರು ಅಂತ ಹೇಳ್ಕೊಂಡು ಇಲ್ಲಿ ಜನರು ಏನು ಮಾಡಿದ್ದಾರೆ, ಕಮಿಷನರಲ್ಲಿ ದೂರು ಕೊಟ್ಟಿದ್ದಾರೆ. ಸುಮಾರು ಈ ಒಂದು ಚರಂಡಿ ಮೇಲೆ ನೀರು ನಿಂತ್ಕೊಂಡು ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಜನರು ಏನು ಮಾಡಿದ್ರು, ಒಂದು ನಗರಸಭೆ ಕಮಿಷನರಿಗೆ ಒಂದು ದೂರನ್ನು ಕೊಟ್ಟಿದ್ರು. ಆದರೆ ನಿನ್ನೆ ಕಮಿಷನರ್ ಹೇಳಿದರು ಇವತ್ತು ಬೆಳಿಗ್ಗೆನೇ ಬರ್ತೇನೆ ಅಂತ ಹೇಳ್ಕೊಂಡು ಹೇಳಿದರು ಅದನ್ನು ತೆರವು ಮಾಡಲಿಕ್ಕೆ. ಆದರೆ ನಗರಸಭೆ ಸಿಬ್ಬಂದಿಗಳು ಒಂದು ಬೆಳಿಗ್ಗೆನೇ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಗೋಡೆಯನ್ನು ಹೊಡೆದು ಕೊಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಗೋಡೆ ಹೊಡಿತಾ ಇದ್ದಾರೆ ನೋಡಿ. ನಗರಸಭೆದವರು ಸಿಬ್ಬಂದಿಯವರು ಬೆಳಿಗ್ಗೆನೇ ಬಂದ್ಕೊಂಡು ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವ್ರಿಗೆ ಮೆಚ್ಚಲೇಬೇಕು, ನಗರಸಭೆ ಸಿಬ್ಬಂದಿ ವರ್ಗದವರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ನಗರಸಭೆ ಕಮಿಷನರು ದಿಟ್ಟ ಒಬ್ಬ ಕಮಿಷನರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಯಾಕಂದರೆ ಹೇಳಿದ ಮಾತನ್ನು ಉಳಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಇಲ್ಲಿಯ ಕೋಣೆವಾಡದ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ಹೊಡಿತಾ ಇದ್ದಾರೆ ಗೋಡೆಯನ್ನು. ಇದು ಅತಿಕ್ರಮಣವಾಗಿ ಇಲ್ಲಿ ಬಾತ್ರೂಮನ್ನು ಕಟ್ಕೊಂಡಿದ್ರು. ಯಾಕಂದರೆ ಇಲ್ಲಿ ಚರಂಡಿ ಇತ್ತು. ಪಾಪ ಯಾರ್ದು ಕೂಡ ನೀರು ಈ ಚರಂಡಿ ಒಳಗಿಂದ ಹೋಗ್ತಾ ಇಲ್ಲಾಗಿತ್ತು. ಇದು ಚರಂಡಿ ಮೇಲೇ ಇವ್ರು ಏನು ಮಾಡಿದ್ರು, ಗೋಡೆ ಕಟ್ಕೊಂಡಿದ್ರು. ನೋಡಿ ಈಗ ಯಾವ ರೀತಿ ತೆರವು ಮಾಡ್ತಾ ಇದ್ದಾರೆ ನೋಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಸಿಬ್ಬಂದಿ ವರ್ಗದವರು. ಬೆಳಿಗ್ಗೆನೇ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ. 9:30 ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರು ಹೇಳಿದರು 9:30 ಸ್ಟಾರ್ಟ್ ಮಾಡ್ತೇವೆ ಅಂತ ತಗೊಂಡು. ನಾರಾಯಣ ನಾಯ್ಕರು, ಅದೇ ರೀತಿ ಸುನೀಲ್, ಇವರೆಲ್ಲರೂ ಕೂಡಿ ಸಿಬ್ಬಂದಿ ವರ್ಗ ಎಲ್ಲರೂ ಒಳ್ಳೆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವ್ರಿಗೆ ಮೆಚ್ಚಲೇಬೇಕು. ಎಲ್ಲ ಕಾರವಾರ ನಗರ ಪರವಾಗಿ ಇವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗತ್ತೆ. ಈ ಸಿಬ್ಬಂದಿ ವರ್ಗದವರಿಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಮಿಷನರ್ ಹತ್ರ ಹೋಗಿದ್ರು ಎಲ್ಲ ಜನರು. ಕಮಿಷನರ್ ಅವರು ಏನು ಹೇಳಿದ್ರಂತೆ, ಎಲ್ಲರೂ ಇವತ್ತಿಂದನೇ ಕಾರ್ಯಾಚರಣೆ ಶುರು ಮಾಡ್ತೇವೆ. ಒಂದು ಚರಂಡಿ ಮೇಲೆ ಏನು ಮಾಡಿದ್ರು, ಒಂದು ಅಡ್ಡಗೋಡೆಯನ್ನು ಕಟ್ಕೊಂಡು ನಿಮಗೆಲ್ಲರಿಗೂ ಅಂದರೆ ನಗರಸಭೆ ಸಿಬ್ಬಂದಿ ಯಾರು ಬಂದರೂ ಕೂಡ, ಕಾರ್ಮಿಕರು ಬಂದರೂ ಕೂಡ ಕ್ಲೀನ್ ಮಾಡಲಿಕ್ಕೆ ಆಗ್ತಾ ಇಲ್ಲಾಗಿತ್ತು ಅಂಥ ಪರಿಸ್ಥಿತಿ ಇತ್ತು. ಆದರೆ ನಗರಸಭೆ ಕಮಿಷನರ್ ಇವತ್ತು 9:30 ನಾರಾಯಣ ನಾಯ್ಕರು ಮತ್ತು ಸುನಿಲ್ ನೇತೃತ್ವದಲ್ಲಿ ನಾನು ಕಳಿಸ್ತೇನೆ ಅಂತ ಹೇಳ್ಕೊಂಡು ಹೇಳಿದರು. ನಿಜವಾಗ್ಲೂ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಅಂತ ಹೇಳ್ಕೊಂಡು ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ತಮ್ಮ ಅಭಿನಂದನೆಗಳಿಗೆ ಧನ್ಯವಾದಗಳು ಸರ್. ಈ ಕಾರ್ಯಾಚರಣೆ ನಾನು ಕಾರವಾರ ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಪ್ರತಿಯೊಬ್ಬ ಅತಿಕ್ರಮಣದಾರರಿಗೆ ಒಂದು ಮೆಸೇಜ್ ಬಿಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ಮಳೆಗಾಲದಲ್ಲಿ ಹರಿದೋಗುವಂಥ ನೀರಿನ ಚರಂಡಿಗಳೇನಿದ್ದಾವೆ ಅವುಗಳನ್ನು ಒತ್ತುವರಿ ಮಾಡೋದಾಗಲಿ, ಅವುಗಳನ್ನು ಬಂದ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಯಾರೊಬ್ಬರು ಮಾಡಿದ್ದ ಎಲ್ರಿಗೂ ಸಹಿತ ತೊಂದರೆ ಕೊಡುವಂಥದ್ದು. ನಮ್ಮ ಆಯುಕ್ತರು ಈ ವಿಷಯವಾಗಿ ತುಂಬ ಕಟ್ಟುನಿಟ್ಟಲ್ಲಿದ್ದು ನಮಗೆ ನಿರ್ದೇಶನ ಕೊಟ್ಟಿದ್ದಾಗಿತ್ತು. ಅದೇ ರೀತಿಯಲ್ಲಿ ಇವರಿಗೆ ಎಲ್ರಿಗೂ ಸಹಿತ ಇಲ್ಲೇನು ಒತ್ತುವರಿದಾರರಿದ್ದಾರೆ ಅವರಿಗೆ ತಿಳುವಳಿಕೆಯೂ ಸಹಿತ ಕೊಟ್ಟಿದ್ವಿ. ಅವ್ರು ಯಾರಿಗೂ ಕ್ಯಾರೆ ಎಂದೇ ಯಾವುದೇ ರೀತಿಯಾದಂಥ ಒತ್ತುವರಿನ ಬಿಡಿಸ್ತಿದ್ದಿಲ್ಲ. ಸುಮಾರು 1 ತಿಂಗಳಾಯಿತು ನಾವು ಅವರಿಗೆ 2 ಸಲ ಇಂಟಿಮೇಷನ್ ಮಾಡಿದ್ವಿ. ಇವತ್ತು ಕಮಿಷನರ್ ಅವರ ಒಂದು ನಿರ್ದೇಶನದಂತೆ ಈ ಒತ್ತುವರಿನ ತೆರವುಗೊಳಿಸ್ತಾ ಇದ್ದೀವಿ ಸರ್. RN24 ವಾಯ್ಸ್ ಕಾರವಾರದಲ್ಲಿ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್?
ನಮ್ಮ ಗಮನಕ್ಕೆ ಬಂದರೆ ನೇರವಾಗಿ ನಾವು ಕಾರ್ಯಾಚರಣೆಗಳನ್ನು ಮಾಡ್ತೇವೆ. ಸರ್, ಈ ವಿಷಯ ಬಗ್ಗೆ ತಮ್ಮ ಹತ್ರ ಮಾತಾಡಿದ್ದೆ ನಾನು. ಆದರೆ ನೀವು ಹೇಳಿದ್ರು ಇಲ್ಲ, ಖಂಡಿತವಾಗ್ಲೂ ಇದು ಒಳ್ಳೇದಲ್ಲ, ಇದು ನಾವು ಮಾಡೇ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ರಿ. ನಮ್ಮ ಸುದ್ದಿ ಕೂಡ ನೋಡಿದ್ರಿ ಅಂತ ಹೇಳ್ಕೊಂಡು ಹೇಳಿದ್ರಿ ಸರ್. ಈಗ ನಿಜವಾಗ್ಲೂ ನೀವು ಒಳ್ಳೆ ದಕ್ಷ ಅಧಿಕಾರಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ನಿಮಗಾಗಲಿ, ಕಮಿಷನರ್ ಸಾಹೇಬರಿಗಾಗಲಿ, ಮತ್ತು ನಮ್ಮ ನಾರಾಯಣ್ ಸರಿಗಾಗಲಿ, ಮತ್ತು ನಿಮ್ಮೆಲ್ಲ ನಿಮ್ಮ ಕಾರ್ಮಿಕರಿಗೂ ನಾವು ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ ಸರ್. ಧನ್ಯವಾದಗಳು ಸರ್. ಸರ್, ಇಂಥ ಎಲ್ಲೂ ಕೂಡ ಒತ್ತೆವಾರಿ ಇದ್ದರೆ ನೀವು ತೆಗಿಲೇಬೇಕು ಸರ್. ಯಾರ್ದು ಕೂಡ ರಾಜಕೀಯದವರಾಗಲಿ, ಯಾರು ಸಂಘ ಸಂಸ್ಥೆ ಮುಖಂಡರಾಗಲಿ ಅವ್ರದ್ದು ಯಾರ್ದು ಮಾತಲೇ ಕೇಳಲಿಕ್ಕೆ ಹೋಗ್ಬಾರ್ದು. ಯಾಕಂದರೆ ಚರಂಡಿ ಏನಾಗಿದೆ, ಈ ಕಾರವಾರದಲ್ಲಿ ಚರಂಡಿ ಎಲ್ಲ ಬ್ಲಾಕ್ ಹಾಕ್ಕೊಂಡು ಪಾಪ ಅಂಗಡಿಯಲ್ಲಿ, ಮನೆಯಲ್ಲಿ ನೀರೆಲ್ಲ ಹೋಗ್ತಾ ಇದೆ. ಟಿ ವಿ ಫ್ರಿಜ್ಗಳು ಹಾಳಾಗ್ತಾ ಇವೆ, ಸಾಮಗ್ರಿಗಳು ಕೂಡ ಅವ್ರದ್ದು ಹಾಳಾಗ್ತಾ ಇದೆ. ಅಂಥ ಪರಿಸ್ಥಿತಿ ಬಂದಿದೆ. ಜನರು ಯಾರಿಗೆ ಬೈತಾರೆ ಹೇಳಿ? ಬೈಯೋದು ನಿಮಗೇನೆ. ನಮಗೆ ಆ್ಯಕ್ಚುಲಿ ಈ ಕಾರ್ಯಾಚರಣೆಗಳಿಗೆಲ್ಲ ನಮ್ಮ ಬೆನ್ನೆಲು ಬಂದಿರ್ತಂತಹ ಪೌರಾಯುಕ್ತರ ಪರವಾಗಿ ನಾನು ಧನ್ಯವಾದಗಳು. ಏನು ಹೇಳ್ತೀರಾ ಕುಶಲ್ ನಾಯ್ಕ? ತಿಂಗಳದ ಒದ್ದಾಟದ್ದು ಇವತ್ತು ರಿಸಲ್ಟ್ ಬಂದದೆ. ಇನ್ನು ಕ್ಲಿಯರ್ ಮಾಡಿಕೊಟ್ರೆ ಇಲ್ಲಿ ನೀರಿಂದು ಇದು ಚರಂಡಿ ನೀರಿನ ಸಮಸ್ಯೆ ಸ್ವಲ್ಪ ಬಗೆಯಿರುತ್ತೆ. 3 ತಿಂಗಳಿಂದ ಅಪ್ರೋಚ್ ಮಾಡಿದ್ರು, ನೀವೊಂದು ಬಂದು ಇದು ಮಾಡಿ ವಿಡಿಯೋ ಮಾಡಿ ಇಲ್ಲಿ ಸಮಸ್ಯೆ ಬಗ್ಗೆ ತಿಳಿಸಿ, ಜನರಿಗೂ ತಿಳಿಸಿ, ಮುನ್ಸಿಪಾಲ್ಟಿಯವರಿಗೂ ಗೊತ್ತಾಗೋ ಹಂಗೆ ಮಾಡಿ, ನಿನ್ನೆನೂ ಹೋಗಿ ಮತ್ತು ಸ್ಪೆಷಲ್ ಕಮಿಷನರಿಗೆ ಮೀಟಾಗಿ ಕಡೆಯವರು ಇವತ್ತು ಬೆಳಗ್ಗೆ ಬಂದು ಮಾಡಿಕೊಡ್ತಾರೆ ಅಂತ ಆಶ್ವಾಸನೆ ಕೊಟ್ಟು ಮಾಡಿದ್ದಾರೆ. ಹೋಗಿದ್ವಿ, ಕಮಿಷನರ್ ಅವ್ರು ಹೇಳಿದ್ರು 9:30 ಬರ್ಕೊಂಡು ತೆರವು ಮಾಡ್ತಾರೆ ಅಂತ ಹೇಳ್ಕೊಂಡು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಈ ವರ್ಷ ಆಯ್ತು, 2 ವರ್ಷ ಹಿಂದಿಂದನೂ ಪ್ರಯತ್ನ ಮಾಡಿದ್ರೆ ಯಾವುದು ಕೆಲಸ ಆಗಲಿಲ್ಲಾಗಿತ್ತು. ನಿಮ್ಮಿಂದನೇ ಆಗಿದೆ ಅಂತ ಹೇಳ್ಬೋದು. ನಮಗೆ ಪ್ರಯತ್ನಕ್ಕೊಂದು ಫಲ ಸಿಕ್ತು. ಬಂದದ್ದಕ್ಕೆ ತುಂಬಾ ಖುಷಿ. ನಿಮಗೂ ಧನ್ಯವಾದ. ನಿಮಗೂ ಧನ್ಯವಾದ. ಯಾಕಂದ್ರೆ ನೀವೆಲ್ಲ ಪಾಪ ಸರಿ ಸಪೋರ್ಟ್ ಮಾಡಿದ್ರಲ್ಲ. ನೀವು ಬಂದು ಮಾಡಿದ್ದಕ್ಕೆ ನಮ್ಗೆ ಇವತ್ತು ಏನು ಹೇಳಿಕ್ಕೆ ಇಷ್ಟಪಡ್ತೀವಿ ಚೇತನ್? ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಸರ್. ನೀವು ಬಂದಾಗಿಂದ ಒಳ್ಳೆ ಆಗಿದೆ ಕೆಲಸ. ಇಲ್ಲಾಂದ್ರೆ ಲಾಸ್ಟ್ ವೀಕಿಂದ ಒಂದು 15 ದಿವಸ ಆಯ್ತು ಇದರಿಂದ ಬಿಟ್ಕೊಂಡು. ಈಗ ನೋಡಿದ್ರೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮಗೆ. ತುಂಬ ಧನ್ಯವಾದ ನಿಮಗೆ. ನಿಮಗೆ ಸ್ವಲ್ಪ ಕೆಲಸ ಆಗಿದೆ ನಮಗೆ. ಇದೆಷ್ಟೆಲ್ಲ ಸಪೋರ್ಟ್ ಮಾಡಿ ಅಂತ. RN24 ವಾಯ್ಸ್ ಕಾರವಾರ. ನಿಜವಾಗ್ಲೂ ಈ ಚರಂಡಿ ಮೇಲೆ ಯಾರೂ ಕೂಡ ಅತಿಕ್ರಮಣ ಮಾಡಿದ್ರು ಕೂಡ ಸರ್ಕಾರ ತೆರವು ಮಾಡಲಿಕ್ಕೆ ದಿಟ್ಟ ಅಧಿಕಾರನ ನಗರಸಭೆಗೆ ಪೌರಾಯುಕ್ತರಿಗೆ ಕೊಟ್ಟುಬಿಟ್ಟಿದ್ದಾರೆ. ಪೌರಾಯುಕ್ತರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ನಾಗರಿಕರ ಪರವಾಗಿ, ಇಡೀ ಜನತೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್.